ಒಂದು ಹಂತದ ದಾಖಲೆಗೆ ಬೆಂಗಳೂರು ರೆಡಿಯಾಗಿದೆ. ಏರ್ಪೋರ್ಟ್ ಬಳಿ ಜಾಗತಿಕ ಮಟ್ಟದ ವಿಜ್ಞಾನ ಯೋಗ ಅಭ್ಯಾಸಕ್ಕೆ ವೇದಿಕೆ ಸಜ್ಜಾಗಿದೆ. ಹೌದು, ಹಿಮಾಲಯನ್ ಸಿದ್ಧಿ ಅಕ್ಷರ ಅವರ ಮಾರ್ಗದರ್ಶನದಲ್ಲಿ ಅಕ್ಷರ ಯೋಗ ಕೇಂದ್ರವು ಪುರಾಂತ್ ಎಂಬ ಜಾಗತಿಕ ಮಟ್ಟದ ಸುಧಾರಿತ ಯೋಗ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ನಿರ್ಮಾಣವಾಗಿರುವ ಈ ಬೃಹತ್ ಕ್ಯಾಂಪಸ್ ಹಿಮಾಲಯನ್ ಮೂಲದ ಯೋಗ ವಿಜ್ಞಾನವನ್ನ ವಿಶ್ವದೆಲ್ಲೆಡೆ ಪಸರಿಸುವ ಟಾರ್ಗೆಟ್ ಹೊಂದಿದೆ. ಅಂದಹಾಗೆ ಸುಮಾರು 1 ಲಕ್ಷ ಚದುರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರೋ ಈ ಅತ್ಯಾಧುನಿಕ ಕ್ಯಾಂಪಸ್ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿರುವ ಯೋಗ ಶಿಕ್ಷಣದ ಬೇಡಿಕೆಯನ್ನು ಪೂರೈಸಲು ಸಜ್ಜಾಗಿದೆ. ಪ್ರತಿ ವರ್ಷ ಬರೋಬ್ಬರಿ 1 ಲಕ್ಷ ಯೋಗ ಶಿಕ್ಷಕರಿಗೆ ಅಧಿಕೃತ ಮತ್ತು ವ್ಯವಸ್ಥಿತ ಯೋಗ ಶಿಕ್ಷಣದ ತರಬೇತಿ ನೀಡುವ ಬೃಹತ್ ಗುರಿಯನ್ನ ಪುರಾಂತ್ ಹೊಂದಿದೆ. ಹಿಮಾಲಯದ ಯೋಗ ವಿಜ್ಞಾನ ಮತ್ತು ಸಿದ್ಧ ಸಂಪ್ರದಾಯಗಳ ಆಳವಾದ ಅಭ್ಯಾಸ ಮತ್ತು ಸಂಶೋಧನೆಗಳನ್ನು ಒಂದೇ ಸೂರಿನಡಿ ತರುವ ನಿಟ್ಟಿನಲ್ಲಿ ಈ ಕೇಂದ್ರವನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿನ ಸುಧಾರಿತ ಅಭ್ಯಾಸ ಮಾಡೆಲ್ಗಳು ಹಾಗೂ ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮಗಳು ಸಾಂಪ್ರದಾಯಿಕ ಜ್ಞಾನದ ಅನ್ವಯಿಕ ಅಧ್ಯಯನಕ್ಕೆ ಒತ್ತು ನೀಡಲಿವೆ. ಇನ್ನು ವಿವಿಧ ಯೋಗ ವಿಭಾಗಗಳು ಒಟ್ಟಾಗಿ ಕಾರ್ಯನಿರ್ವಹಿಸಲು ಅನುಕೂಲವಾಗುವಂತೆ ಕ್ಯಾಂಪಸ್ ವಿನ್ಯಾಸಗೊಳಿಸಲಾಗಿದೆ. ಯೋಗ ತರಬೇತಿ, ಧ್ಯಾನ, ಪ್ರಾಣಾಯಾಮ, ಆಯುರ್ವೇದ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ವಸತಿಯುತ ಕಲಿಕೆಗೆ ಸುಸಜ್ಜಿತ ಸೌಲಭ್ಯಗಳನ್ನು ಇಲ್ಲಿ ಇರುತ್ತವೆ. ಕೇಂದ್ರ ಆಯುಷ ಸಚಿವಾಲಯದಿಂದ ಮಾನ್ಯತೆ ಪಡೆದಿರುವ ಅಕ್ಷರ ಯೋಗ ಕೇಂದ್ರದ ಅಡಿಯಲ್ಲಿ ಹಿಮಾಲಯನ್ ಸಿದ್ಧ ಅಕ್ಷರ ಅವರ ನೇರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿವೆ. ಶಿಸ್ತುಬದ್ಧ ಕಲಿಕೆ, ಕ್ರಮಬದ್ಧವಾದ ಸ್ಪಷ್ಟತೆ ಹಾಗೂ ಸುರಕ್ಷತೆಗೆ ಇಲ್ಲಿ ವಿಶೇಷ ಆದ್ಯತೆ ನೀಡಲಾಗಿದೆ. ಇನ್ನು ಈ ಪುರಾಂತ್ ಕೇಂದ್ರದ ಉದ್ಘಾಟನೆ ಕುರಿತು ಮಾತನಾಡಿದ ಕೇಂದ್ರ ಸರ್ಕಾರದ ಆಯುಷ್ ಮತ್ತು ಆರೋಗ್ಯ ಖಾತೆ ರಾಜ್ಯ ಸಚಿವ, ಇದೊಂದು ಪ್ರೇರಕದಾಯಕ ಉಪಕ್ರಮ ಎಂದು ಬಣ್ಣಿಸಿದರು. ಯೋಗ ಮತ್ತು ಆಧ್ಯಾತ್ಮಿಕ ವಿಜ್ಞಾನಕ್ಕಾಗಿ ಮೀಸಲಾಗಿರುವ ಈ ಕೇಂದ್ರದ ಆರಂಭಕ್ಕಾಗಿ ಅಕ್ಷರ ಯೋಗ ಕೇಂದ್ರ ಹಾಗೂ ಹಿಮಾಲಯನ್ ಸಿದ್ಧಿ ಅಕ್ಷರ ಅವರಿಗೆ ಶುಭಾಶಯ ತಿಳಿಸಿದರು. ಒಟ್ಟಾರೆ ಜಾಗತಿಕ ಮಟ್ಟದಲ್ಲಿ ಯೋಗವನ್ನ ಮತ್ತಷ್ಟು ವಿಜೃಂಭಿಸಲು ಈ ಪುರಾಂತ್ ಕ್ಯಾಂಪಸ್ ರೆಡಿಯಾಗಿದೆ. ವಿಜ್ಞಾನ ಯೋಗ ಯಶಸ್ವಿಯಾಗಿ ಮತ್ತಷ್ಟು ಪ್ರಸಿದ್ಧಿಯಾಗಲಿ ಅನ್ನೋದು ನಮ್ಮ ಆಶಯ ಕೂಡ.